So you should break up Karnataka into 5 states. This is the first thing. That's a sharp statement, huh? ಇದೊಂದು ಸ್ಟುಪಿಡ್ ಹೇಳಿಕೆ. ರಾಜ್ಯಗಳು ಬೇರೆ ಬೇರೆ ಆದ್ರೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ದೆಹಲಿಯಲ್ಲಿ ವಿಶ್ವದ ಅತಿ ಶುದ್ಧ ಗಾಳಿ ಸಿಗುತ್ತೆ ಅನ್ನುವಷ್ಟೇ ದಡ್ಡತನದ ಹೇಳಿಕೆ. 25 ವರ್ಷದ ಹಿಂದೆ ಬಿಹಾರದಿಂದ ಬೇರೆಯಾದ ಖನಿಜಗಳಿಂದ ತುಂಬಿರುವ ಜಾರ್ಖಂಡ್ ಇವತ್ತಿಗೂ ದೇಶದ ಅತಿ ಬಡ ರಾಜ್ಯಗಳಲ್ಲಿ ಒಂದಾಗಿದೆ. ಪ್ರಕಾಶ್ ಬೆಳವಡಿಯವರ ಪ್ರಕಾರ 5 ಸಿಟಿ ಕರ್ನಾಟಕದಲ್ಲಿ ಹುಟ್ಟುತ್ತೆ ಅನ್ನೋ ಹಾಗಿದ್ರೆ ಜಾರ್ಖಂಡ್ ಯಾಕೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಪರ್ ಕ್ಯಾಪಿಟಾ ಇನ್ಕಮ್ ಹೊಂದಿರುವ ಕಲಬುರಗಿಗಿಂತ ಹಿಂದಿದೆ. ಆದ್ರೆ ಪ್ರಕಾಶ್ ಬೆಳವಡಿ ಕರ್ನಾಟಕ ಯಾಕೆ 5 ಭಾಗ ಆಗ್ಬೇಕು ಅನ್ನೋ ಹೇಳಿಕೆಗೆ ಲಾಜಿಕ್ ಒಂದನ್ನ ಹೇಳ್ತಾರೆ ಕೇಳಿ. If you have 5 states in Karnataka, some of these guys will go away. So it will be much better. ಬೆಂಗಳೂರು ಸಿಟಿ ಖಾಲಿ ಆಗ್ಬೇಕು ಅಂತ ಕರ್ನಾಟಕದ ಉಳಿದ 5 ಸಿಟಿ ಹಾಳು ಮಾಡಿ ಅನ್ನೋದು ಎಷ್ಟು ಸರಿ? ಹಾಗಂತ ಬೆಂಗಳೂರು ಖಾಲಿ ಅಂತೂ ಆಗಲ್ಲ. ಯಾಕಂದ್ರೆ ದೇಶದ ಬೇರೆ ಬೇರೆ ಭಾಗಗಳಿಂದ ಜನರು ದಿನವೂ ರೈಲು ಹತ್ತಿ ಬೆಂಗಳೂರಿಗೆ ಮತ್ತು ಮೈಸೂರು, ಮಂಗಳೂರು, ಬೆಳಗಾವಿ, ಹುಬ್ಬಳ್ಳಿ ತರದ ನಗರಗಳಿಗೆ ವಲಸೆ ಬರ್ತಾನೆ ಇದ್ದಾರೆ. ಈ ಪಾಡ್ಕಾಸ್ಟ್ ಮಾತುಗಳನ್ನ ಕೇಳಿ ನನಗಂತೂ ಒಂದು ಅರ್ಥ ಆಯ್ತು. ತಲೆ ಕೂದಲು ಬೆಳ್ಳಕಿರೋರೆಲ್ಲ ಮೇಧಾವಿಗಳಲ್ಲ. ಅವರ ಮಾತು ಸೀರಿಯಸ್ ಆಗಿ ತಗೋಬೇಕಾದ ಅವಶ್ಯಕತೆ ಕೂಡ ಇಲ್ಲ.